ರಾಜಿ, ಮರಕ್ಕಿಂತ ಮರ ದೊಡ್ಡದೇ ಇರ್ತದೆ. ನೀನು ಏನೇ ಅವ್ರು ಮಾಡಕ್ ಹೋದ್ರು ನಿನಗೆ ಉಲ್ಟಾ ಹೊಡಿತದೆಲ್ಲ. ನೋಡು, ನಾ ಹೇಳದ್ ಮಾತನ್ನು ಕೇಳಿಸ್ಕೊ. ಅವ್ರ ಸವಾಸನೆ ನಮಗೆ ಬೇಡ, ಬಿಟ್ಬಿಡು. ಈ ಜನ್ಮದಾಗ ಸಾಧ್ಯ ಇಲ್ಲ ನಂಜಮ್ಮ. ಅವಳಿಂದ ಹೆದರ್ಕೊಂಡು ಜ್ವರ ಬಡ್ಸ್ಕೊಂಡು ಎಷ್ಟೆಲ್ಲ ಒದ್ದಾಡಿದ್ನಿ ಅಂತ ನೀನು ನೋಡಿದ್ಯಾ. ಇಷ್ಟಾದ್ಮೇಲೆ ಅವಳನ್ನ ಸುಮ್ಮನೆ ಬಿಡ್ಬೇಕಾ? ಆ ಪೊಲೀಸ್ ಆಫೀಸರ್ನು ಕೆಲಸ ಬಿಡೋ ಥರ ಮಾಡಿದಾಳೆ. ಅಷ್ಟು ಚಾಲಾಕಿದ್ದಾಳೆ. ಅವಳ ಮುಂದೆ ನಾವೆಲ್ಲ ಮಣ್ಣು ಹೊರಬೇಕಷ್ಟೇ. ನಾವ್ಯಾಕೆ ಮಣ್ಣೋರಣ? ಅವಳ ಕೈಲೆ ಅಗಸಿ ಆ ಮಣ್ಣಾಗಿ ಅವಳನ್ನ ಊತಾಕ್ತೀನಿ. ಊತಾಕ್ತೀನಿ ಅಂತ ಹೂಳ್ ತೆಗೆದೇ ಆಯ್ತಲ್ಲ ರಾಜಿ. ಸಾಯ್ತಾರೆ, ಸದ್ಯದಾಗಿ ಎಲ್ರೂ ಸಾಯ್ತಾರೆ. ರಾಧಾ ಹೇಳಿದ್ದು ನಿಜ. ಆ ಸ್ನೇಹ ಸಾಮಾನ್ಯದೋಳಲ್ಲ. ಬಂಗಾರಮ್ಮನ್ ನೋಡ್ಕೊಳ್ಳೋಕೆ ಅಂತ ಬಂದವಳು ಬಂಗಾರಮ್ಮನ್ ಮನೆ ಸೊಸೆ ಆಗೋದು ಅಂದ್ರೆ ಸಾಮಾನ್ಯವಾದ ಮಾತಾ? ನೋಡ್ರವ, ನೀವುಗಳಿಗೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನನ್ನ ಮಣ್ಣೋರಕ್ಕೂ ಕರಿಬೇಡಿ, ಕಲ್ಲೋರಕ್ಕೂ ಕರಿಬೇಡಿ. ನನ್ನ ಪಾಡಂಗೆ ನಾನು ಬಿಟ್ಬಿಡಿ, ದಮ್ಮಯ್ಯ ಅಂತೀನಿ. ಹೋಗು, ಅವ್ರ ಜೊತೆ ನಿನ್ ಸಮಾಧಿನೂ ಕಟ್ತೀವಿ. ಅವ್ವ ಹಾಳಾದವಳೆ, ನಿನ್ ಬಾಯಿಗೆ ಮಣ್ಣಾಕ ನೀನು ಸಾಯಲ್ಲ ಅಂತೀಯ, ನಮ್ಮನ್ನು ಬದುಕಕ್ ಬಿಡಲ್ಲ ಅಂತೀಯಲ್ಲ. ನಾನ್ ಸಾಯ್ತಾ ಇರ್ಬೇಕಾದ್ರೆ ನಿನ್ ಹೆಂಗ್ ಬದುಕಕ್ ಬಿಡ್ಲಿ? ಅವ್ವ ರಾಕ್ಷಸಿ ಕಣೆ ನೀನು. ಸುಮ್ಕೆ ನಿಂತ್ಕ. ಈಟ್ ದಿನ ಗುಂಪು ಕಟ್ಕೊಂಡು ಆ ಸ್ನೇಹ ಆಟ ಆಡವಳೆ. ಇನ್ಮ್ಯಾಕೆ ಎಲ್ರೂ ಕೈಲಿಡ್ಕೊಂಡು ಈ ರಾಜೇಶ್ವರಿ ಆಟ ಶುರು ಮಾಡ್ತಾಳೆ. ನೀವೇನ್ ಬೇಕಾದ್ರೂ ಮಾಡಿ, ನಾನು ಆ ಮನೇಲಿ ಇಟ್ಕೊಂಡು ನಿಮ್ಗೆಲ್ಲ ತರ ಸಹಾಯನೂ ಮಾಡ್ತೀನಿ. ಸಬಾಸ್ ಚೆಲ್ವಿ, ನೀನು ಆ ಮುದ್ಕಿ ನೋಡಿ. ನಾನು ಆ ಮುಸ್ರೆ ಆಫೀಸರ್ ಜೊತೆ ಪುಟ್ಟಕ್ಕನ್ನು ಹೊಡಿತೀನಿ.